ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮವ ಶಶಿಧರ್ ಸಿರಸಂಗಿ. ಲಕ್ಷ್ಮೇಶ್ವರದಲ್ಲಿ SSLC ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಪ್ರಾಣಿಶಾಸ್ತ್ರ ಪಾಠಗೈದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಹೌದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರತಿ ವರ್ಷ ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿ ಬಳಗ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವರ್ತಕರ ಸಂಘದ ಸಹಕಾರದೊಂದಿಗೆ ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ SSLC ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಕನ್ನಡ ಮಾಧ್ಯಮ ಹಾಗೂ SSLC ಪಠ್ಯ ವಿಷಯದ ಸಂಪೂರ್ಣತಾ ಶಿಬಿರದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ವಿದ್ಯಾರ್ಥಿಗಳಿಗೆ ಪ್ರಾಣಿಶಾಸ್ತ್ರ ವಿಷಯದ ಕುರಿತು ವಿಶೇಷ ಪಾಠವನ್ನು ಬೋಧಿಸಿದರು. ವೈದ್ಯ ವೃತ್ತಿಯಿಂದ ಗುರುತಿಸಿಕೊಂಡು ಶಾಸಕನಾದ ನನಗೆ ನನ್ನ ಮತಕ್ಷೇತ್ರದಲ್ಲಿ ಬರುವ ಎಲ್ಲ SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ಹಾಗೂ ಇನ್ನುಳಿದ ವಿಷಯಗಳ ಬಗ್ಗೆ ಪಾಠ ಮಾಡುವುದು, ಮಕ್ಕಳಿಗೆ ಮನಮುಟ್ಟುವ ಹಾಗೆ ಪಾಠವನ್ನು ಬೋಧಿಸುವುದು ನನಗೆ ನಿಜಕ್ಕೂ ಖುಷಿ ತರುತ್ತದೆ. ಆದ ಕಾರಣ ನನ್ನ ಸೇವಾ ಅವಧಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಸಮಯ ನಿಗದಿಪಡಿಸಿ ನನ್ನ ಹೆಚ್ಚಿನ ಸೇವೆಯನ್ನು ಮಾಡಲು ಸಿದ್ಧನಿದ್ದೇನೆ ಎಂದು ನಮ್ಮೊಂದಿಗೆ ಪ್ರತಿಕ್ರಿಯಿಸಿದರು. ಕನ್ನಡ ಇನ್ನು ಮುಂದೆ ಆಗ್ತಿದ್ವಿ, ಮುಂದೆ ಸಣ್ಣ ಕನ್ನಡ ಮುಂದೆ ಇದು ಬಂದು ಬಂದೈತಿ ಇದು ಮ್ಯಾಲ ಆಗೋದೈತಿ. ಸಣ್ಣ ಕನ್ನಡ ಬಾಯಿಯಿಂದ ಯಾವ್ದು ಹೆಚ್ಚಾಗಿರ್ತೈತಿ, ಏನಂತಾರೆ ಹೆಚ್ಚಾಗಿ ಅಮಾಯಿಲೇಸ್ ಅಂತ ಹೆಚ್ಚಾಗಿರ್ತೈತಿ. ಬಾಯಿಯಲ್ಲಿ ಹಾಕೊಂಡಾಗ ನೀವು ಅಗಿತೀರಲ್ಲ, ಅಗದಾಗ ಏನಾಗುತ್ತೆ ಹೇಳಿ, ಅಗ್ಯ ಮುಂದೆ ಏನಾಗುತ್ತೆ, ಅರ್ಧ ಗಂಟೆ ಹಾಕೊಂಡಿರ್ತೀವಿ ಬಾಯಾಗ, ಅರ್ಧ ಗಂಟೆ ನುಗ್ಲಿಕ್ಕಾಗತ್ತಲ್ಲ, ನುಗ್ಗಕ್ಕಾಗಲ್ಲ. ಏನ್ ಮಾಡ್ತೀವಿ, ಕಡಿತೀವಿ. ಕಡಿಯಲಿಕ್ಕೆ ಏನಂತಾರ ಅಗಿಯೋದು ಅಂತ ಹೇಳ್ತೀವಿ. ಅಗದಾಗ ಏನಾಗುತ್ತೆ, ಸಣ್ಣ ಸಣ್ಣ ಕಟ್ ಪೀಸ್ ಆಗ್ತದ. ಕಟ್ ಪೀಸ್ ಆದ್ಮೇಲೆ ಏನಾಗುತ್ತ, ಅದೇ ಬಹುಕೋಶೀಯ ಇರ್ತದೆ. ನ್ಯೂಕ್ಲಿಯಸ್ ಇರ್ತದ, ನ್ಯೂಕ್ಲಿಯಸ್ ಜಾಸ್ತಿ ಇರ್ತದ, ಶೆಲ್ವಾಲ್ ಇರ್ತದ. ಏನಂತಾರೆ ಶೆಲ್ವಾಲ್ ಕನ್ನಡದಲ್ಲಿ? ಕೋಶ ಇದು ನ್ಯೂಕ್ಲಿಯಸ್. ಹೌದಾ? ಇದೆಲ್ಲ ಸೈಟೋಪ್ಲಾಸಂ ಅಂತ ಹೇಳ್ತೀವಿ. ಫುಡ್ ಅಂತ ಹೋದಾಗ ಇಲ್ಲಿ ಫುಡ್ ಇದೆ ಅಂತ ಆಗ್ತದೆ. ಇದನ್ನ ಏನ್ ಮಾಡುತ್ತಂದ್ರೆ ಬರ್ತಾ ಆಹಾರ ಎಲ್ಲ ಹೋಗ್ತಾರೆ. ಯಾರು ಹೇಳ್ತಾರೆ ಊಟ ಮಾಡುತ್ತಾರೆ, ಆಹಾರ ಎಲ್ಲೆಲ್ಲಿ ಹೋಗ್ತಾರೆ. ಕೈಯಿಂದ ಹೇಳುವುದು ಎರಡು ಬಟ್ಟಲು ಹೇಳೋದು. ಹೇಳೋ ಬಾಯಿ ಹೋಗ್ತೈತಿ, ಊಟ ಯಾಕಲು ಊಟ ಅಥವಾ ಊಟ ಹೊಟ್ಟೆ ಬಿಟ್ಟಲ್ಲ. ಹೊಟ್ಟೆಗೆ ಏನಂತಾರ? ಸ್ಟಮಕ್ ಅಂತಾರೆ ಇಂಗ್ಲಿಷ್. ಕನ್ನಡದಾಗ ಏನಂತಾರ? ಹೇಳು, ನೀರನ್ನು ಹೇಳ್ತೀವೋ ಉಳ್ಳಂತೀವೋ ಏನಂತಾರ? ಏನಂತಾರ ಹೇಳ? ಊಟ ನೆಕ್ಸ್ಟ್ ಊಟ ಬರೋದು ಅನ್ನನಾಳ.